ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪಿ ಚೆನ್ನಾಗಿದ್ದೀರ ಅನ್ಕೋತೀನಿ. ನನಗೆ 2 ಡೇಸಿಂದ ಹುಷಾರಿರಲಿಲ್ಲ, ಸೊ ಅದಕ್ಕೆ ಅದೇ ಥರ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಫ್ರೈಡೇ, ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಚಾಮುಂಡೇಶ್ವರಿಗೆ 2ನೇ ವಾರ ನಿಂಬೆಹಣ್ಣು ದೀಪನ ಹಚ್ಕೊತಾ ಇದ್ದೀನಿ. ಹಚ್ಚೋಣ ಅಂತೇಳಿ ಬಂದಿದ್ದೀನಿ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇದು 2ನೇ ವಾರ ಹಚ್ತಾರೆ ನಿಂಬೆಹಣ್ಣು ದೀಪನ. 5 ನಿಂಬೆಹಣ್ಣು ನಾನು ಹಚ್ಕೊತೀನಿ. ಚಾಮುಂಡೇಶ್ವರಿಗೆ ಆಷಾಢ ಮಾಸದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದು ತುಂಬ ಒಳ್ಳೆಯದು, ಅದಕ್ಕೆ ನಾನು ಕೂಡ ಹಚ್ಕೊತೀನಿ. ಸೊ ನನಗೂ 2 ಡೇಸಿಂದ ಹುಷಾರಿರಲಿಲ್ಲ, ನನ್ನ ಮಗನಿಗೆ ಹುಷಾರಿರಲಿಲ್ಲ, ಅವನು ಹುಷಾರಾದ. ಅದಾದಮೇಲೆ ಅವನಿಂದ ನನಗೂ ಕೂಡ ಜ್ವರ, ಮೈಕೈ ನೋವು ಬಂದಿತ್ತು. ಸೊ ಆರಾಮಾದೆ, ಹೇಗೂ ಹಚ್ಚೋಕ್ಕಾಗಲ್ವೇನಪ್ಪ ಅಂದ್ಕೊತಿದ್ದೆ. ಹೆಂಗೋ ದೇವರ ಆಶೀರ್ವಾದದಿಂದ ಹುಷಾರಾಗಿ ಫೈನಲಿ ಹಚ್ಕೊತಾ ಇದ್ದೀನಿ ಚಾಮುಂಡೇಶ್ವರಿಗೆ. ನಾನಿಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ರೆಡಿ ಎಲ್ಲ ಮಾಡಿ ಆಮೇಲೆ ದೇವಸ್ಥಾನದೊಳಗೆ ಹೋಗಿ ಎಲ್ಲ ದೀಪ ಎಲ್ಲನೂ ಹಚ್ಚೋಣ ಅಂತ. ತುಂಬ ರಶ್ ಇರ್ತಾರೆ. ನಾವು ಬಂದಾಗ ಆಗಲೇ 11:15 ಆಗೋಗ್ಬಿಟ್ಟಿತ್ತು. ಲಾಸ್ಟ್ ಟೈಮ್ ಬೇಗ ಬಂದಿದ್ದು, ಸ್ವಲ್ಪ ಲೇಟಾಗೋಯಿತು. ಸೊ ಕೆಲಸ ಕೂಡ ಸ್ವಲ್ಪ ಲೇಟಾಗೋಯಿತು, ಹುಷಾರಿರ್ಲಿಲ್ವಲ್ಲ ಅದಕ್ಕೆ. ಎವ್ರಿ ಫ್ರೈಡೇನೂ ಅಷ್ಟೇ ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಇಲ್ಲಿ. ನಂಗೆ ಸಖತ್ ಇಷ್ಟ ಆಗುತ್ತೆ, ದೊಡ್ಡ ರಂಗೋಲಿ ಹಾಕ್ತಾರೆ. ನಾನು ಮತ್ತು ನನ್ನ ಫ್ರೆಂಡು ಅವ್ರ ಮಗಳು 3 ಜನ ಬಂದ್ವಿ. ನಾವೆಲ್ಲ ಇಬ್ಬರೆಲ್ಲ ಹಚ್ಚಿ ಕೊನೆಗೆಲ್ಲ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಈಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಜೀವಿತಂಗೂ ಅಷ್ಟು ಅವಳು 1 ವೀಕಿಂದ ಹುಷಾರಿರಲಿಲ್ಲ, ಅವಳು ನಾನಿಬ್ಬರು ಹುಷಾರಾದ್ವಿ. ಅದಾದಮೇಲೆ ನನ್ನ ಫ್ರೆಂಡ್ ಅವರ ಅತ್ತೆ ಇದ್ದಾರಲ್ಲ, ಅವ್ರಿಗೆ ಹುಷಾರಿರಲಿಲ್ಲ, ಆಪ್ರೇಷನ್ ಮಾಡಿದ್ರು, ICUಲಿದ್ದರು. ಸೊ ಅವನು ನೋಡೋಣ, ಹಂಗೆ ಊಟ ಕೊಟ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾಯಿದ್ವಿ. ಅಂದವೇ ಅವ್ರಿಗೊಂದು ಜ್ಯೂಸ್ ಬೇಕಾಗಿತ್ತು, ಜ್ಯೂಸ್ ತೊಗೊಂಡು. ನಮಗೂ ಕೂಡ ಕೋಲ್ಡ್ ಆಗಿತ್ತಲ್ಲ, ಸೊ ಕೋಲ್ಡ್ ಇದ್ದಾಗ, ಕಫ ಅದೆಲ್ಲ ಇದ್ದಾಗ, ನೆಗಡಿ ಇದ್ದಾಗ, ಕೆಮ್ಮಿದ್ದಾಗ ಏನಪ್ಪ ಇದು ಅನಾನಸ್ ಜ್ಯೂಸನ್ನ ಕುಡಿಬೇಕು, ಒಳ್ಳೆಯದು. ಸೊ ಅದಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸಹ ಇಲ್ಲ ಅನಾನಸ್ ಜ್ಯೂಸನ್ನ ಕುಡಿತಿದ್ದೀವಿ. ಕೋಲ್ಡು ಕಾಫ್ ಎಲ್ಲ ಸರಿ ಹೋಗುತ್ತೆ ಕುಡಿಯೋದ್ರಿಂದ ಅನಾನಸ್ ಜ್ಯೂಸು. ಸೊ ಅದಕ್ಕೆ ನಾನಿಲ್ಲಿ ಕುಡಿತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ಹಾಸ್ಪಿಟ್ಲು ಹಂಗೆ ಪಾರ್ಕಿಂಗ್ ಮಾಡಿ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ದೇವ್ರ ಹತ್ರ ನಾನು ಕೇಳೋದು ಇಷ್ಟೇ, ನಾನು ಬದುಕಿರೋವರೆಗೂ ಒಂದೇ ಆರೋಗ್ಯ ಕೊಟ್ಟು ಕಾಪಾಡ್ಬಿಡು ಅಷ್ಟೇ. ನಮಗೆ ದೇವ್ರು ಎಷ್ಟು ದಿನ ಆಯಸ್ಸು ಕೊಟ್ಟಿದ್ದೀನಿ ಅನ್ನೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಒಳ್ಳೆ ಆರೋಗ್ಯ ಕೊಟ್ಬಿಡಪ್ಪ ಅಷ್ಟೇ ಕೇಳ್ಕೊಳ್ಳೋದು. ನಳಿಸಿ ನಿನ್ನ ಹತ್ರ ಕರ್ಕೊಬೇಡ, ಒಂದೇ ಸತಿ ಪಟ್ಟಂತ ಕರ್ಕೊಬಿಡಲ್ಲ, ನಳಿಸೆಲ್ಲ ಕರ್ಕೊಬೇಡ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಯಾವಾಗಲೂ ಅಷ್ಟು. ಹಾಸ್ಪಿಟ್ಲು ಅದು ನೋಡೋಕ್ಕಾಗಲ್ಲ ನಿಜಕ್ಕೂ. ಸೊ ಅಲ್ಲಿಂದ ಬಂದಮೇಲೆ ನಾನು ಮೊಸಪ್ಪೆಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿ ನನ್ನ ಮಗನ ಕರ್ಕೊಂಬರ್ಬೇಕು ಸ್ಕೂಲ್ ಟೈಮಿಂಗ್ಸು. ಆ ಕ್ಷಣಕ್ಕೇ ಮಳೆ ಕೂಡ ಬಂತು. ಅವತ್ತಿಂದ ಬಂದಿರಲಿಲ್ಲ, ಎಷ್ಟೊಂದು ದಿವಸ ಆಗಿತ್ತು ಮಳೆ ಬಂದು ನಮ್ಮ ಏರಿಯಾದಲ್ಲಿ. ಇವತ್ತು ಮಳೆ ಬಂತು ನೋಡಿ. ಅದು ನಾನು ಸ್ಕೂಲ್ಗೆ ಹೋಗೋ ಟೈಮಿಗೇ ಮಳೆ ಬರಬೇಕಾಯಿತು ನೋಡಿ. ಬೆಳಗ್ಗೆಯಿಂದ ಏನು ಮಾಡ್ತಿತ್ತೋ ಎಲ್ಲೋಗಿತ್ತೋ ಗೊತ್ತಿಲ್ಲ ಈ ಮಳೆ. ಸ್ಕೂಲ್ಗೆ ಹೋಗೋ ಟೈಮಿಗೆ ಕರೆಕ್ಟಾಗಿ ಮಳೆ ಬಂದ್ಬಿಡ್ತು. ಅದಾದಮೇಲೆ ಅವ್ನು ನನಗೆ ಕರ್ಕೊಂಡು ಬಂದಮೇಲೆ ಮಳೆ ಬರ್ತಾನೆ ಇತ್ತು. ನಾನು ಮಳೆ ನಿಂತೋಗುತ್ತೆ ಅಂದ್ಕೊಂಡೆ. ಒಂದು 2 ಮಿನಿಟ್ಸ್ ಆದಮೇಲೆ ನೋಡ್ರೆ ಸಂಜೆವರೆಗೂ ಮಳೆ ಬರ್ತಾನೆ ಇತ್ತು. ಸಂಜೆ ನೈಟೆಲ್ಲ ಬಂತು ಹೆಂಗೋ ಮಳೆ. ಇದು ನಮ್ಮನೆ ಬ್ಯಾಕ್ ಸೈಡಿದ್ದು ಹಿಂದೆಗಡೆ ರೋಡು, ಫುಲ್ ಮಳೆ ಎಲ್ಲ ಬರ್ತೈತೆ. ಚೆನ್ನಾಗಿದೆ ವೆದರು, ಅಂದರೆ ಕೋಲ್ಡ್ ಆಗೋಗ್ಬಿಟ್ಟಿದೆ ನನಗೆ. ಮಾತಾಡೋಕ್ಕೂ ಸಹ ಆಗ್ತಿಲ್ಲ, ಒಂಥರ ಆಗ್ತಿದೆ. ಸೊ ನೈಟು ನೋಡಿ, ನಿನ್ನೆ ಹುಣ್ಣಿಮೆ ಇತ್ತಲ್ಲ, ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಲ್ವಾ. ಹಾಗೆ ಒಂದು ವೀಡಿಯೋ ತಗೊಂಡೆ. ನಮ್ಮ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸೋ ಚಂದ್ರ ಅಂತ ಅವಾಗ ವೀಡಿಯೋ ಮಾಡಿದೆ. ತೋರಿಕೆ ಇಲ್ಲದ ದಾನ ಧರ್ಮ, ಹೃದಯದಿಂದ ಬಂದ ಶಿವನಾಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಲ್ವಾ ಫ್ರೆಂಡ್ಸ್. ಗುಡ್ ನೈಟ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.